ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿಷ್ಣುಶ್ರೇಯ ಚಾನಲ್. ನಾನು ಸುಮಾ ಅಣ್ಣೇಶ್ ನಾಯ್ಕ್. ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗರ್ಭಧಾರಣೆಗಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ಮಹಿಳೆಯರ ಗರ್ಭ ನಿಂತಿದ್ರೆ ಅವರ ಪೀರಿಯಡ್ಸ್ಗೂ ಮುಂಚೆನೆ ಯಾವೆಲ್ಲ ಲಕ್ಷಣಗಳು ಅಥವಾ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವೇನಾದರೂ ಪ್ರೆಗ್ನೆನ್ಸಿಗಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಿಮ್ಮಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ತಾ ಇರುತ್ತೆ. ಸೊ ಈ ಲಕ್ಷಣಗಳು ನಿಮ್ಮ ಪೀರಿಯಡ್ಸಿಂದಾನ ಅಥವಾ ಪ್ರೆಗ್ನೆನ್ಸಿಂದಾನ ಅಂಥೇಳಿ ಈಸಿಯಾಗಿ ಪತ್ತೆ ಹಚ್ಬೋದು. ಸೊ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಅನ್ನೋದನ್ನು ನೋಡೋಣ. ಗರ್ಭಧಾರಣೆಗಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ದಂಪತಿಗಳು ಮಹಿಳೆಯರ ಗರ್ಭಕೋಶದ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗುವಂತಹ ಓವ್ಯುಲೇಷನ್ ಡೇಸಲ್ಲಿ ನೀವೇನಾದರೂ ದಾಂಪತ್ಯವನ್ನು ನಡೆಸಿದರೆ ನಿಮ್ಮ ಅಂಡಾಣು ವೀರ್ಯಾಣುಗಳು ಸಕ್ಸಸ್ಫುಲ್ ಆಗಿ ಫರ್ಟಿಲೈಸ್ ಆಗಿದ್ರೆ ಅವುಗಳು ಒಂದು ಭ್ರೂಣವಾಗಿ ರಚನೆಯಾಗಿ ಗರ್ಭಕೋಶದಲ್ಲಿ ಬಂದು ಅಂಟ್ಕೊಳ್ಳುತ್ತೆ ಅಥವಾ ಇಂಪ್ಲಾಂಟ್ ಆಗುತ್ತೆ. ಸೊ ಈ ಒಂದು ಇಂಪ್ಲಾಂಟೇಷನ್ ಪ್ರೋಸೆಸ್ ಸಕ್ಸಸ್ ಆಯಿತು ಅಂತಂದರೆ ಆ ನಂತರ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಹಾರ್ಮೋನ್ಸ್ಗಳು ರಿಲೀಸ್ ಆಗೋದಕ್ಕೆ ಅಥವಾ ಫಾರ್ಮೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಂತರ ನಾರ್ಮಲ್ ಆಗಿ ಕೆಲವು ಮಹಿಳೆಯರಲ್ಲಿ ಕೆಲವೊಂದು ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಆ ಸಿಂಪ್ಟಮ್ಸಿಂದಾನೇ ನೀವು ತಿಳ್ಕೊಬೋದು ಈ ಸಲ ನಿಮ್ಮ ಪ್ರೆಗ್ನೆನ್ಸಿ ನಿಲ್ಲುತ್ತಾ ಅಥವಾ ಪೀರಿಯಡ್ಸ್ ಬರುತ್ತಾ ಅಂತ. ಸೊ ಆ ಲಕ್ಷಣಗಳು ಯಾವುವು ಅಂದರೆ, ಇದರಲ್ಲಿ ಮೊದಲನೇದಾಗಿ ಇಂಪ್ಲಾಂಟೇಷನ್ ಪೇನ್ ಅಥವಾ ಇಂಪ್ಲಾಂಟೇಷನ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಭ್ರೂಣವಾಗಿ ರಚನೆಯಾಗಿರುವಂತಹ ಅಂಡಾಣು ವೀರ್ಯಾಣುಗಳು ಮಹಿಳೆಯರ ಗರ್ಭಕೋಶದಲ್ಲಿ ಬಂದು ತಲುಪಿದ ತಕ್ಷಣವೇ ಅಲ್ಲಿರುವಂತಹ ಎಂಡೋಮೆಟ್ರಿಯಂ ಲೈನಿಂಗ್ಗೆ ಕಚ್ಕೊಳ್ಳುತ್ತೆ. ಸೊ ಇಂಥ ಟೈಮಲ್ಲಿ ಅಲ್ಲಿರುವಂತಹ ಬ್ಲಡ್ ವೆಸಲ್ಸ್ಗಳು ಬ್ರೇಕ್ ಡೌನ್ ಆಗುತ್ತವೆ. ಹೀಗಾಗಿ ಕೆಲವು ಮಹಿಳೆಯರಲ್ಲಿ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಇನ್ನು ಕೆಲವು ಮಹಿಳೆಯರಲ್ಲಿ ಈ ಇಂಪ್ಲಾಂಟೇಷನ್ ಕ್ರ್ಯಾಂಪ್ಸ್ ಅಂದರೆ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಏನಿದೆ ಸೊ ಇದು 2 to 3 hours ಅಷ್ಟೇ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಇಂಪ್ಲಾಂಟೇಷನ್ ಬ್ಲೀಡಿಂಗ್ 3 to 4 drops ಅಷ್ಟೇ ಕಾಣಿಸ್ಕೊಳ್ಳೋದು. ಹಾಗೆಯೇ ಈ ಇಂಪ್ಲಾಂಟೇಷನ್ ಕ್ರ್ಯಾಂಪ್ಸ್ ಏನಿದೆ ಸೊ ಇದು ಪೀರಿಯಡ್ ಟೈಮಲ್ಲಿ ಬರುವಂತಹ ನೋವು ಯಾವ ಥರ ಇರುತ್ತಲ್ಲ ಸೊ ಅದೇ ರೀತಿಯ ನೋವು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ಸಲ ನನ್ನ ಪೀರಿಯಡ್ಸ್ ಬರ್ಬೋದು ಅಂತ ಕೆಲವು ಮಹಿಳೆಯರು ಊಹಿಸಿರ್ತಾರೆ, ಆದರೆ ಅದು ಇಂಪ್ಲಾಂಟೇಷನ್ನಿಂದ ಆಗಿರುವಂತಹ ನೋವಾಗಿರುತ್ತೆ. ನೆಕ್ಸ್ಟ್ ಎರಡನೇದಾಗಿ ಬ್ರೆಸ್ಟ್ ಚೇಂಜಸ್ ಅಂದರೆ ಗರ್ಭ ನಿಂತ ನಂತರ ಕೆಲವು ಮಹಿಳೆಯರಲ್ಲಿ ಈ ಬ್ರೆಸ್ಟ್ ಚೇಂಜಸ್ ಅಂದರೆ ಸ್ತನಗಳಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಈ ಬದಲಾವಣೆಯಿಂದ ಕೂಡ ನೀವು ಫೈಂಡ್ ಮಾಡ್ಬೋದು ಈ ಸಲ ನಿಮ್ಮ ಗರ್ಭ ನಿಲ್ಲುತ್ತೆ ಅಂತ. ಸೊ ಇದರಲ್ಲಿ ಫೀಲ್ ಟೆಂಡರ್ನೆಸ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಸ್ತನವನ್ನು ನೀವು ಮುಟ್ಟಿದ ತಕ್ಷಣವೇ ತುಂಬಾ ನೋವಾಗೋ ಥರ ನಿಮಗೆ ಫೀಲ್ ಆಗುತ್ತೆ. ಅಂದರೆ ನಿಪ್ಪಲ್ ಇರ್ತಾವಲ್ವಾ ಸೊ ಆ ನಿಪ್ಪಲ್ಗೆ ಸ್ವಲ್ಪ ಬಟ್ಟೆ ತಾಕಿದ್ರೂ ಅಥವಾ ಕೈ ತಾಕಿದ್ರೂ ನಿಮಗೆ ತುಂಬಾ ನೋವಿನ ಅನುಭವ ಆಗುತ್ತೆ. ಇದರ ಜೊತೆಗೆ ಹೆವಿನೆಸ್ ಫೀಲ್ ಆಗುತ್ತೆ. ಹೆವಿನೆಸ್ ಅಂತಂದರೆ ಸ್ತನಗಳು ಭಾರವಾಗಿರೋ ಥರ ಫೀಲ್ ಆಗುತ್ತೆ, ಹಾಗೆ ಊದ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಹಾಗೆಯೇ ನಿಮ್ಮ ನಿಪ್ಪಲ್ ಇದೆಯಲ್ಲ ಅದರ ಸುತ್ತಲೂ ಒಂದು ಡಾಟ್ಗಳು ಕಾಣಿಸ್ಕೊಳ್ಳುತ್ತವೆ. ಹಾಗೆಯೇ ನಿಮ್ಮ ಏರಿಯೋಲಾ ಅಂದರೆ ಈಗ ಬ್ರೆಸ್ಟ್ ನಿಪ್ಪಲ್ ಇದೆಯಲ್ಲ ಸೊ ಆ ಜಾಗದಲ್ಲಿ ಕಪ್ಪು ಒಂದು ಡಾಟ್ ಇರುತ್ತಲ್ಲ ಸೊ ಆ ಒಂದು ಡಾಟ್ ನಿಮಗೆ ಜಾಸ್ತಿ ಆಗಿರೋ ಥರ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಈ ಎಲ್ಲ ಲಕ್ಷಣಗಳು ಆಗಿರುವಂಥದ್ದು ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯ ಕಾರಣದಿಂದ. ನೆಕ್ಸ್ಟ್ ಮೂರನೇದಾಗಿ ಇನ್ಕ್ರೀಸ್ಡ್ ಸಲೈವೇಷನ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಬಾಯಲ್ಲಿ ಪದೇ ಪದೇ ಹುಳಿ ನೀರು ಬರೋ ಥರ ನಿಮಗೆ ಫೀಲ್ ಆಗುತ್ತೆ. ಅದನ್ನು ಸ್ಪಿಟ್ ಮಾಡಬೇಕು ಅಥವಾ ಉಗುಳಬೇಕು ಅಂಥೇಳಿ ಫೀಲ್ ಆಗ್ತಾ ಇರುತ್ತೆ. ಈ 5 rupees ಕಾಪರ್ ಕಾಯಿನ್ ಇರುತ್ತಲ್ಲ ಸೊ ಅದನ್ನು ನೀವು ಬಾಯಲ್ಲಿ ಹಾಕಿ ಟೇಸ್ಟ್ ಮಾಡಿದಾಗ ಯಾವ ರೀತಿ ಕಹಿ ಅನುಭವ ಆಗುತ್ತೋ ಆ ರೀತಿಯ ಟೇಸ್ಟ್ ಚೇಂಜಸ್ ಕೂಡ ನಿಮಗೆ ಆಗ್ತಾ ಇರುತ್ತೆ. ಇದರ ಜೊತೆಗೆ ನಾಸಿಯಾ ಅಂದರೆ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ಫೀಲ್ ಆಗುತ್ತೆ, ವಾಕರಿಕೆ ಬರೋ ಥರ ಆಗುತ್ತೆ. ಬಟ್ ನಿಮಗೆ ಯಾವುದೇ ರೀತಿಯ ವಾಮಿಟಿಂಗ್ ಆಗೋದಿಲ್ಲ, ಜಸ್ಟ್ ಒಂದು ಫೀಲ್ ಆಗೋ ಥರ ನಿಮಗೆ ಅನುಭವ ಆಗುತ್ತೆ. ನೆಕ್ಸ್ಟ್ ನಾಲ್ಕನೇದಾಗಿ ಸ್ಮೆಲ್ ಸೆನ್ಸೇಷನ್ ಚೇಂಜಸ್ ಅಂತ ಹೇಳ್ತೀವಿ. ಅಂದರೆ ಈಗ ಒಗ್ಗರಣೆ ಸ್ಮೆಲ್ ಆಗಲಿ ಅಥವಾ ಕುಕ್ಕರ್ ವಿಷಲ್ ಹೊಡೆದಾಗ ಬರುವಂತಹ ಮಸಾಲೆಯ ಸ್ಟ್ರಾಂಗ್ ಸ್ಮೆಲ್ ಏನಿದೆ ಸೊ ಇದನ್ನು ನಿಮಗೆ ಇನ್ಹೇಲ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಈ ರೀತಿಯ ಒಂದು ಅನುಭವ ಯಾಕಾಗುತ್ತೆ ಅಂತಂದರೆ ಗರ್ಭಧಾರಣೆಯ ನಂತರ ನಿಮ್ಮಲ್ಲಿ ಆಗುವಂತಹ ಕೆಲವೊಂದು ಹಾರ್ಮೋನಲ್ ಚೇಂಜಸ್ಸಿಂದ ಈ ರೀತಿಯ ಸ್ಮೆಲ್ ಚೇಂಜಸ್ಸು, ಟೇಸ್ಟ್ ಚೇಂಜಸ್ ಕೂಡ ಆಗ್ತಾ ಇರುತ್ತೆ. ನೆಕ್ಸ್ಟ್ ಐದನೇದಾಗಿ ಇಂಡೈಜೆಷನ್, ಬ್ಲೋಟಿಂಗ್ ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತ ಕೂಡ ಕರಿತೀವಿ. ಸೊ ನಿಮ್ಮಲ್ಲಿ ಇಂಪ್ಲಾಂಟೇಷನ್ ಸಕ್ಸಸ್ ಆಗಿದ್ರೆ ನಿಮ್ಮ ಆಹಾರ ಏನಿದೆ ಅದು ಸರಿಯಾಗಿ ಡೈಜೆಷನ್ ಆಗೋದಿಲ್ಲ. ಹೀಗಾಗಿ ನಿಮಗೆ ಇಂಡೈಜೆಷನ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ, ಹೊಟ್ಟೆ ಉಬ್ರಾಗಿರೋ ಥರ ಫೀಲ್ ಆಗುತ್ತೆ, ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ, ಪದೇ ಪದೇ ಗ್ಯಾಸ್ ಪಾಸ್ ಮಾಡೋ ಥರ ಫೀಲ್ ಆಗುತ್ತೆ, ಪದೇ ಪದೇ ಲೂಸ್ ಮೋಷನ್ ಆಗೋ ಥರ ನಿಮಗೆ ಅನುಭವ ಆಗುತ್ತೆ. ಸೊ ಇದ್ಯಾಕಾಗುತ್ತೆ ಅಂತಂದರೆ ಓನ್ಲಿ ಬಿಕಾಸ್ ಆಫ್ ಯುವರ್ ಪ್ರೆಗ್ನೆನ್ಸಿ. ನೆಕ್ಸ್ಟ್ ಆರನೇದಾಗಿ ಫೀಲಿಂಗ್ ಫಟಿಗ್, ಟೈರ್ಡ್ನೆಸ್, ವೀಕ್ನೆಸ್ ಅಂತ ಕೂಡ ಕರಿತೀವಿ. ಸೊ ನಿಮ್ಮ ಗರ್ಭಕೋಶದಲ್ಲಿ ಗರ್ಭ ನಿಲ್ತಾ ಇರುವಂತಹ ಕಾರಣಕ್ಕಾಗಿ ನಿಮ್ಮ ಫುಲ್ ಬಾಡಿ ಫುಲ್ ಡೇ ವರ್ಕ್ ಮಾಡ್ತಾನೆ ಇರುತ್ತೆ.
ಸೊ ಈ ಕಾರಣದಿಂದ ನಿಮಗೆ ನಿದ್ದೆ ಬರ್ತಾ ಇರೋ ಥರ ಫೀಲ್ ಆಗುತ್ತೆ, ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಇರೋ ಥರ ಫೀಲ್ ಆಗುತ್ತೆ, ಪದೇ ಪದೇ ಸುಸ್ತಾಗ್ತಾ ಇರೋ ಥರ ಫೀಲ್ ಆಗುತ್ತೆ. ಇದರ ಜೊತೆಗೆ ಡಿಸಿನೆಸ್ ಅಂತ ಕೂಡ ಕರಿತೀವಿ. ಅಂದರೆ ತಲೆ ಸುತ್ತೋ ಥರ ಫೀಲ್ ಆಗೋದು, ಸುಸ್ತಾಗೋ ಥರ ಫೀಲ್ ಆಗೋದು, ವೀಕ್ ಆಗೋ ಥರ ಫೀಲ್ ಆಗ್ತಾ ಇರೋದು, ಪದೇ ಪದೇ ರೆಸ್ಟ್ ಮಾಡ್ತಾನೇ ಇರಬೇಕು ಅಂಥೇಳಿ ಫೀಲ್ ಆಗೋವಂಥದ್ದು. ಸೊ ಈ ಥರ ಕೂಡ ನಿಮಗೆ ಅನ್ನಿಸ್ತಾ ಇರುತ್ತೆ. ಸೊ ಈ ಒಂದು ಚೇಂಜಸ್ಗಳು ಆಗ್ತಾ ಇರುವಂಥದ್ದು ನಿಮ್ಮ ಗರ್ಭ ನಿಂತಿರುವ ಕಾರಣದಿಂದಾಗಿರುತ್ತೆ. ನೆಕ್ಸ್ಟ್ 7ನೇದಾಗಿ ಲೋವರ್ ಅಬ್ಡಮಿನಲ್ ಪೇನ್ ಅಥವಾ ಬ್ಯಾಕ್ ಪೇನ್ ಅಂತ ಕೂಡ ಕರಿತೀವಿ. ಸೊ ಲೋವರ್ ಅಬ್ಡಮಿನಲ್ ಪೇನ್ ಹಾಗೆಯೇ ಬ್ಯಾಕ್ ಪೇನ್ ಯಾಕೆ ಬರುತ್ತೆ ಅಂತಂದರೆ, ಬ್ಯಾಕ್ ಪೇನ್ ನಿಮ್ಮ ಸೊಂಟದಲ್ಲಿರುವಂತಹ ಲಿಗಮೆಂಟ್ಗಳು ಟೇರ್ ಆಗ್ತಾ ಇರುತ್ತೆ. ಈ ಕಾರಣದಿಂದ ನಿಮಗೆ ಬ್ಯಾಕ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಬ್ಯಾಕಲ್ಲಿರುವಂತಹ ವೇನ್ಸ್ಗಳು, ನರ್ವ್ಸ್ಗಳು ವೀಕ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ನಿಮಗೆ ಬ್ಯಾಕ್ ಪೇನ್ ಬರುತ್ತೆ. ಹಾಗೆಯೇ ನಿಮ್ಮ ಗರ್ಭಕೋಶದಲ್ಲಿ ನೋವು ಯಾಕೆ ಕಾಣಿಸ್ಕೊಳ್ಳುತ್ತೆ ಅಥವಾ ಕ್ರ್ಯಾಂಪ್ಸ್ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಆ ಒಂದು ಜಾಗದಲ್ಲಿ ಇಂಪ್ಲಾಂಟೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ಆ ಜಾಗಕ್ಕೆ ಹರ್ಟ್ ಆಗುತ್ತೆ. ಈ ಕಾರಣದಿಂದ ನಿಮ್ಮ ಗರ್ಭಕೋಶದಲ್ಲಿ ನೋವಿನ ಅನುಭವ ಆಗುತ್ತೆ. ಈ ನೋವು ನಿಮ್ಮ ಪೀರಿಯಡ್ಸ್ ದಿನಗಳಲ್ಲಿ ಬರುವಂತಹ ನೋವಿನ ಥರನೇ ಇರುತ್ತೆ. ಸ್ನೇಹಿತರೆ, ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ತಾ ಇದ್ದರೆ ನೀವು 100% ಆಗಿ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಶೋರ್ ಆಗೋದಕ್ಕಾಗೋದಿಲ್ಲ. ಸೊ ನೀವು ಶೋರ್ ಆಗಬೇಕು ಅಂತಂದರೆ ನಿಮ್ಮ ಪೀರಿಯಡ್ ಮಿಸ್ ಆಗಿ 7 ಡೇಸ್ ಆದ ನಂತರ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಬೋದು ಅಥವಾ ಬೀಟಾ HCG ಟೆಸ್ಟನ್ನು ಮಾಡಿ ಆ ಮುಖಾಂತರನೇ ನೀವು ಕನ್ಫರ್ಮ್ ಆಗ್ಬೋದು ಈ ಸಲ ನಿಮ್ಮ ಗರ್ಭ ನಿಂತಿದೆಯಾ ಇಲ್ವಾ ಅಂತ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.